ಇಲ್ಲಿ ಸೌಂಡ್ ಡಿಪಾರ್ಟ್ಮೆಂಟಲ್ಲಿ ಒಂದು 42 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆದೆ. ಒಂದು ಕಾಲದಲ್ಲಿ ಅಣ್ಣವರು ನನ್ನ ಇಲ್ಲಿಗೆ ಸೇರಿಸ್ತವ್ರೆ. ಅವರು ಮಾಂಬಳ್ಳಿ ತಂಗೆ ಮದುವೆಯಲ್ಲಿ ಮೀಟಾಗಿ ನನ್ನ ಈ ಥರ ಇದೆ ಅಂತ TN ಕರ್ಬಸಯ್ಯ ಅವ್ರಿಗೆ ಹೇಳಿ ತಂದು ಇಲ್ಲಿ ಸೇರಿಸಿದ್ರು. 68ರಲ್ಲೇ ಸೇರಿಸಿದ್ರು, 70ರಲ್ಲಿ ಓಪನ್ನು. ಹಣ ಅವರು ಸೌಂಡ್ ಡಿಪಾರ್ಟ್ಮೆಂಟ್ಗೆ ಹಾಕಿ ಇವ್ರನ್ನ. ಆಗ ಅಣ್ಣ ನನಗೆ ಕ್ಯಾಮ್ರಾದಲ್ಲಿ ಹಾಕ್ಸ್ಕೊಡಿ. ಅಯ್ಯೋ ನನ್ನಂಗೆ ನೀವು ಕ್ಯಾಮ್ರಾದಲ್ಲಿ ಡಿಪ್ಲೊಮಾ ಆಗಿರಬೇಕು, ಬೇಡಿ ಸೌಂಡಲ್ಲಿ ಕಣ್ಣಲ್ಲಿ ನೋಡಿ ನೀವು ಕೈನಲ್ಲಿ ಕಲ್ತ್ಕೋತೀವಿ ಅಂದರು. ಅದೇ ರೀತಿ ಆಲೋಚನೆಗೆ ನಾನು ರೆಕಾರ್ಡಿಸ್ಟ್, ಶಬ್ದವೇದಿಗೆ ನಾನು ಸೌಂಡ್ ಇಂಜಿನಿಯರ್ ಅದೇ. ಕೊಡಲಿಲ್ಲ, 5 ವರ್ಷಗಳು ಪೇಮೆಂಟ್ ಕೊಟ್ಟಿರಲಿಲ್ಲ. ಸರ್ಕಲ್ಲು ಹಾಗೆ ಹೀಗೆ ಅಂತ ಆವಾಗ SJPನಲ್ಲಿ ಟ್ರೈನಿಂಗ್ ಮಾಡಿ 1.5 ವರ್ಷ 1 ಗಂಟೆ ಹೋಗಿ ಬರೆದು ಬರ್ವಿ ತೇರಿ ಕೊಟ್ಟರು ಕಂಪ್ನಿ. ಹಾಗೆ ಅಣ್ಣವರು ಕೆಲವು ಅಲ್ಲಿ 10 ಎಕರೆ 20 ಗುಂಟೆ ಬಿಡದಿಯವ್ರದ್ದು ತೊಗೊಂಡ್ರು. ರಿಜಿಸ್ಟ್ರ್ ಮಾಡೋಕ್ಕೆ ಕಾಸಿಲ್ಲ. ಆ ಮೊಮ್ಮಗ ಆ ಜಮೀನವ್ರ ಮೊಮ್ಮಗ ನನಗೆ 30,000 ಕೊಟ್ಟರೆ ನಾನು ಸೈನ್ ಹಾಕ್ತೀನಿ, ಇಲ್ಲದ್ರೆ ಹಾಕಲ್ಲ ಅಂದ್ಬಿಟ್ಟು ಆ ಮುನೇಶ್ವರನೇ ಸಾಕ್ಷಿ ಆ ಅರಳಿ ಮರ ಜಗಲಿ ಮೇಲೆ ಕುಂತ್ಕೊಂಡು ಯೋಚನೆ ಮಾಡ್ತಾವ್ರೆ. ನಾನು ರೊಟ್ಟಿ ತಂದು ಕೊಡ್ತಿದ್ದೆ, ರಾಗಿ ರೊಟ್ಟಿ ಮನೆಯಿಂದ. ಒಳಗೆ ಮನೆ 26 ವರ್ಷ ಇದ್ದೆ. ಅಣ್ಣ ಯಾಕೆ ಬೇಜಾರಲ್ಲಿದ್ದೀರಾ? ಹೌದು ಮಾದೇವಣ್ಣ, ಹುಡುಗ ಈ ಥರ ಕೇಳ್ತಾ ಇದ್ದಾನೆ, ಈಗ 30,000 ಎಲ್ಲಿ ತಂದು ಕೊಡೋದು? ಅಷ್ಟು ಕಷ್ಟ ಇತ್ತು. ಅಣ್ಣನಿಗೆ 25,000 ಮೇಲೆ ಕೊಡ್ತಿರ್ಲಿಲ್ಲ. ಯಾರು ಗೋಪಾಲ್ ಲಕ್ಷ್ಮಣ್ ಪ್ರೊಡ್ಯೂಸರು, ಆ ಬಂಗಾರ ಮನುಷ್ಯಗೆ 25,000 ಪೇಮೆಂಟ್ ಅವ್ರಿಗೆ. ವರ್ಷವರೆ ಆಗಬೇಕು ಆ ಪಿಕ್ಚರ್ ಮುಗೋತ್ತಿಗೆ. ಇವಾಗೇನು ಅಪ್ಪು ರಾಜ ಹುಟ್ಟಿದ್ದ, ನಾವೆಲ್ಲ ಕಳ್ಕೊಂಡು ಅಣ್ಣವ್ರು ನನ್ನ ಸೌಂಡ್ ಡಿಪಾರ್ಟ್ಮೆಂಟಲ್ಲೇ ಇದು ಮಾಡಿ ಅವ್ರ ಪಿಕ್ಚರ್ಗೆಲ್ಲ ನಮ್ಮ ಇಲ್ಲೇ ಸೌಂಡು ರೆಕಾರ್ಡ್ ಇದು ಡಬ್ಬಿಂಗ್ ಮಾಡಿಸೋರು. ಡಬ್ಬಿಂಗ್ ಅಂದರೆ ಟ್ರ್ಯಾಕು, ಸೌಂಡ್ ಟ್ರ್ಯಾಕ್ ಇಲ್ಲೇ ಮಾಡಿಸೋರು. ಅಪ್ಪನೂ ಅದನ್ನೇ ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ಕೊಡಿಸೋರು. ಅವ್ರು ಹೋದ್ಮೇಲೆ ಇದು ಒಂಥರ ಅನಾದೆ ಥರ ಆಗಿದೆ. ಹಾಂ, ಯಾವುದು ಭಾಳ ನಿಜವಾಗೂ ನಮ್ಮ ಮನೆ ಜನ ಸತ್ರು ಅಷ್ಟು ಇದಿಲ್ಲ. ನಾನು ಇವಾಗ 11 kg ಕಮ್ಮಿ ಆಗಿದ್ದೀನಿ. ಅಪ್ಪು ತೀರ್ಕೊಂಡ್ಮೇಲೆ ಏನೋ ಕಂಟ್ರೋಲ್ ಮಾಡ್ತೀನಿ, ಆಗಲ್ಲ. ಅಣ್ಣ ತೀರ್ಕೊಂಡಾಗ ನನಗೆ ತೊಂದರೆಗಾಗಲಿಲ್ಲ. ಅವರು ಒಳ್ಳೆ ಇದಿದ್ದೆ ನಾನು. ಅವರು ಕೆಲವು ಇದನ್ನೆಲ್ಲ ಹೇಳ್ಕೊಡೋರು. ಹೌದು, ಅವರು ಹಂಗೆ ಇದ್ದರು. ಇದೇ ಜಾಗದಲ್ಲಿ 22 ಚಾನಲಲ್ಲಿ ಕರೆಸಿ ಮಾತನಾಡಿ ನನಗೊಂದು ಅಣ್ಣಂದು ನಂದು ಫೋಟೋ ಕೊಟ್ಟು ಶಾಲ್ ಹಾಕಿದ್ರು. ಅದನ್ನು ನಾವು ಸಾಯಿಗಂಟ್ಲು ಮರೆಯಲ್ಲ. ನನ್ನ ಮನೇಲಿ ಕಟ್ಟಿ ರಿಟೈರ್ಡ್ ಆದಮೇಲೆ ನಾನು ಆ ಹಾಲಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಯಾವುದೂ ಇಲ್ಲ, ಅದೊಂದೇ ಜೀವನ. ಈಗ ಲಕ್ಷ್ಮಿ ಅವ್ರಿಗೂ SI ಗೋವಿಂದ್ಗೂ ಕಾರ್ಡ್ ಕೊಡೋಕ್ಕೆ ಬಂದಿರೋದು, ಅವ್ರು ಕಾಯ್ತಾ ಇದ್ದೀನಿ. ಶಿವಣ್ಣ ಅಷ್ಟಕ್ಕಷ್ಟೇ, ಎಷ್ಟು ಬೇಕಷ್ಟೇ ಹಾಯ್ ಅಂದರೆ ಅವರು ನಮ್ಮ ಮಾತು ಕೇಳ್ತಾರೆ. ಶಿವಣ್ಣ ಕೇಳಲ್ಲ ಅಂತಲ್ಲ. ಅಣ್ಣ ಅಲ್ಲೊಂದು ಬಾವುಟ ಹಾರಿಸ್ಬೇಕಂತೆ, ಹೋಗೋಣ ಬಿಡಿ, ಎಷ್ಟು ನಾವು ಪ್ಯಾಕಪ್ ಆಯಿತು ಅಂದರೆ ಹೋಗೋಣ. ಆ ರೀತಿ ಅವರು ಅಷ್ಟೇ. ಈ ಕೆಲವು ಇದಕ್ಕೆ ಅವರು ಭಾಗವಹಿಸಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.